ಓಂ ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಯಾವುದಾಗಿತ್ತು? ಹಾಂ, ಈಗ ಗೌಣಸ್ಥೇನಾತ್ಮಸೇ ಮೊದಲಿಂದ ಓದ್ಬೇಕಂದ್ರೆ ಮೊದಲೇನು ಶುರುವಾಯಿತು? ನಾನು ತತ್ವ ಸಮನ್ವಯ ಆತಾದಮೇಲೆ ಈಕ್ಷತೇರ್ ನಾ ಶಬ್ದಂ ಗೌಣಸ್ಥೇನ್ನ ಆತ್ಮಶಬ್ದಾತ್ ಆಮೇಲೆ ತನ್ನಿಷ್ಠಶ್ಚ ಮೋಕ್ಷೋಪದೇಶಾತ್ ಹೇಯತ್ವ ಅವಚನಾಚ್ಚ ಸ್ವಾಪ್ಯಯಾತ್ ಓಂ ಗತಿಸಾಮಾನ್ಯಾತ್ ಓಂ ಶ್ರುತತ್ವಾಚ್ಚ ಓಂ ಅದೆಲ್ಲ ಮುಗಿತು. ಈಕ್ಷತ್ಯಧಿಕರಣ ಆಯಿತು. ಆ ಓಂ ಆನಂದಮಯೋ ಅಭ್ಯಾಸಾತ್ ಓಂ ವಿಕಾರ ಶಬ್ದ ನೀತಿ ಚೇನ್ನ ಪ್ರಾಚುರ್ಯಾತ್. ವಿಕಾರ ಶಬ್ದ ಯಾವುದರಲ್ಲಿ? ಮಯಟ್ ಪ್ರತ್ಯಯ ವಿಕಾರ ಶಬ್ದ ಅದನ್ನು ಇಲ್ಲ ಅಂಥೇಳಿ. ವಿಕಾರ ಶಬ್ದಕ್ಕೆ ವಿಕಾರ ವಾಚಕವಾದ ವಿಕಾರಾರ್ಥಕವಾದ ಶಬ್ದ ಅಂತ ಅರ್ಥ. ಓಂ ತದ್ಹೇತು ವ್ಯಪದೇಶಾಚ್ಛ ಓಂ ಯಾತಕ್ಕೆ ಹೇತು ಕೊಟ್ಟಿದ್ದಾರೆ. ಏನು ಹೇತು? ಅದು ಜಗತ್ ಸೃಷ್ಟಿಯಾದಿಗಳು ಏನು ಬೇಕಿತ್ತು? ಆನಂದ ಇದ್ದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿದರು. ಮತ್ತು ಶುರುವಾಗಿದ್ದು ಯಾವುದರಿಂದ ಅದೇ ತಾನೇ. ಟೆಕ್ಸ್ಟ್ ಬುಕ್ ಮೇನ್ ಹೆಡ್ಡಿಂಗ್ ಹೇಗಿರುತ್ತೋ ವಿಷಯ ಅದೇ ಇರಬೇಕಲ್ಲ. ಬ್ರಹ್ಮ ಅಂತ ಹೇಳಿದ ಮೇಲೆ ಆನಂದಮಯ ಯಾರಾಗಬೇಕೀಗ? ಬ್ರಹ್ಮ ಆಗಿರಲೇಬೇಕು. ಮಾಂತ್ರವರ್ಣಿಕಮೇವ ಚ ಗೀಯತೆ ಅದು ಆಗಿತ್ತು. ಈಗ ಓಂ ನೇತರು ಅನುಪಪತ್ತೇ ಹೇ ಆಯಿತು. ವಿಷ್ಣುನ ಬಿಟ್ಟು ಬೇರೆ ಅರ್ಥ ಮಾಡ್ಕೊಬೋಣ ಅಂದರೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ವಿಷ್ಣು ಪರನೇ ಆಗಬೇಕು. ತಮೇವಂ ವಿದ್ವಾನ್ ಅಮೃತಃ ಭವತಿ. ಎಷ್ಟು ಅರ್ಥ ಇದೆ. ತಮ್ ವಿದ್ವಾನೇವ ಅವನು ತಿಳ್ಕೊಂಡ್ರೇ ಒಂದರ್ಥ. ತಮ್ ಏವ ವಿದ್ವಾನ್ ಅವನ್ನೇ ತಿಳ್ಕೊಂಡ್ರೆ ಮಾತ್ರ ಅವನ್ನೇ ತಿಳ್ಕೊಂಡ್ರೆ ಮಾತ್ರ. ಆದ್ದರಿಂದ ಏವನ್ ಎಲ್ಲೆಲ್ಲಿಗೆ ಅನ್ವಯ ಮಾಡ್ತಿರೋ ಅರ್ಥ ಬೇರೆ ಆಗುತ್ತೆ. ಆಮೇಲೆ ಮತ್ತೆ ಏವ ಇಹ ಭವತಿ ಹೋಗ್ತಾನೆ ಮೋಕ್ಷಕ್ಕೆ. ಏವ ಇನ್ನೊಂದು ನಾಣ್ಯಪ್ಪಂತ ಏವ ಅದಿಲ್ಲೇ ಇಲ್ಲ. ಏವ ಶಬ್ದ ಸೇರ್ತಾ ಇರ್ತಾವೆ ಎಲ್ಲದಕ್ಕೂ ಕೂಡ ಅದೊಂದೇ ಅಂತ ಅರ್ಥ ಕೊಡೋದು. ತಮೇವ ವಿದ್ವಾನ್ ಅಮೃತಃ ಭವತಿ ನಾಣ್ಯ ಪಂಥ ಅಯನಾಯ ವಿದ್ಯತೆ ಇತಿ ಹಿ ಉಕ್ತಂ. ತಮ್ ಅಂತ ಪುಲ್ಲಿಂಗ ಉಪಯೋಗಿಸಿದ್ರಿಂದ ಶಾಕ್ತಮತ ಹೋಯಿತು. ಈಗ ಪುಲ್ಲಿಂಗ ಉಪಯೋಗಿಸಿದ್ದಕ್ಕೆ ಶಾಕ್ತಮತ ಹೊರಟೋಯ್ತು. ತಮ್ಮಂತ ಹೇಳಿ ಹಿಂದಿನ ಪ್ರಥಮ ಹೇಳಿದ್ದರಿಂದ ಪಾಶುಪತಾದಿ ಮತಗಳು ಹೊರಟೋದು. ಉಳಿದಿದ್ದು ಒಂದೇ. ವಿದ್ವಾನ್ ಅಮೃತಃ ಭವತಿ ಅದು ವಿದ್ವಾನ್ ಅಂತ ಹೇಳಿದ್ರು. ಎಷ್ಟು ಸ್ವಾರಸ್ಯ ಇದೆ ನೋಡಿ. ವಿದ್ವಾನ್ ಜ್ಞಾತ್ವ ಅನ್ನಲಿಲ್ಲ, ವಿದ್ವಾನ್ ಶಬ್ದ ಉಪಯೋಗಿಸಿದರು. ಯಾಕೆ ಹೇಳಿ? ಹಿಂದೆ ಹೇಳಿದೆ ನಿರ್ಣಯ ಮಾಡ್ಕೊಂಡು ಓದಬೇಕು ಅಂತ ಅರ್ಥ. ವಿದ್ವಾನ್ ಶಬ್ದಕ್ಕೆ ನಿರ್ಣಯ ಬಂದವನು ಅಂತ ಅರ್ಥ. ತುಂಬ ಸತ್ತು ಹೇಳಿದೆ ಅದನ್ನು. ಆದ್ದರಿಂದನೇ ಸುಮ್ಮನೆ ಕ್ಯಾಶುವಲಾಗಿ ಓದ ರಾಶಿ ಒಂದಕ್ಕೂ ಏನಿಲ್ಲ ಮಾಡಿದಿಲ್ಲ, ಅರ್ಥ ಎಲ್ಲ ಮಾಡಿಲ್ಲ. ಅದಾಗಬಾರ್ದು. ಇವತ್ತು ಊಟ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ? ಮಾಡೋಕ್ಕೆ ಬರೋದಿಲ್ಲ ಅಂತ ಮಕ್ಕಳಿಗೆ ಕಲಿಸಿ ತಾವೇ ಊಟ ಮಾಡಿಸ್ಬಿಡ್ತಾರೆ. ಗೊತ್ತಾಯ್ತು. ಆಮೇಲೆ ಏನು ಮಾಡ್ತಾನೆ ಅವನು? ತನ್ನ ತಕ್ಕತೆ ಮಾಡ್ಕೋಬೇಕು. ತತ್ವ ಸಮನ್ವಯ ಪಾಯಸಕ್ಕೆ ಚಟ್ನಿಗೆ ಸೇರಿಸ್ಕೊಂಡ್ಬಿಟ್ಟ. ಏನಾಯ್ತು ಅಲ್ಲಿಗೆ? ಪಾಯಸನೂ ಹೋಯ್ತು, ಚಟ್ನಿನೂ ಹೋಯ್ತು, ಎರಡೂ ಕೆಟ್ಟ ಇಟ್ಟೋಯ್ತು. ಯಾವುದಕ್ಕೆ ಯಾವುದು ಸೇರಿಸು ಗೊತ್ತಿರೋ ತತ್ವ ಊಟಕ್ಕೆ ಸಮನ್ವಯ ಮಾಡ್ಕೋತಾರಲ್ಲ, ಜ್ಞಾನಕ್ಕೆ ಸಮನ್ವಯ ಮಾಡಿಕೊಟ್ರೆ ಯೋಚನೆ ಇಲ್ಲ. ಆದರೆ ವಿಷಕ್ಕೋದಕ್ಕೆ ಸಮನ್ವಯ ಮಾಡೋಕ್ಕೆ ಬರೋಲ್ಲ, ನಿಷಿದ್ಧಕ್ಕೆ ಸಮನ್ವಯ ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಉಳಿದ ಗ್ರಂಥಗಳ ಸಮನ್ವಯ ಮಾಡಬಾರ್ದು, ತ್ಯಾಗ ಮಾಡಬೇಕವ. ಯಾವುದು ಗ್ರಾಹ್ಯ ಗ್ರಂಥಗಳು ಅದನ್ನು ಮಾತ್ರ ಸಮನ್ವಯ ಮಾಡಬೇಕೇ ಹೊರತು ನಿಷಿದ್ಧವನ್ನು ಸಮನ್ವಯ ಮಾಡಿದರೆ ಈರುಳ್ಳಿ ಹಾಕ್ತಾರೆ, ತೆಗೆದುಬಿಟ್ಟು ತಿಂತೀನಿ ಅಂದರೆ ಹೋಯ್ತಾರೆ. ಯಾಕೆ? ಸಮನ್ವಯ ಬರೋದಿಲ್ಲ, ಅದು ನಿಷಿದ್ಧ. ಅದು ಇಷ್ಟ ಆಯಿತು. ಅನುಪಪತ್ತೇ ಅಂದ್ರೇನು? ಉತ್ಪತ್ತಿ ಇಲ್ಲ ಅಂದರೆ ಮೋಕ್ಷ ಸಿಗೋದಿಲ್ಲ ಅಂತ ಅರ್ಥ. ಮೋಕ್ಷ ಪ್ರಾಪ್ತಿ ಆಗೋದಿಲ್ಲ. ಆದ್ದರಿಂದ ಎಷ್ಟು ತಿಳ್ಕೊಂಡ್ರೂ ಅಷ್ಟೇ. ಟೆಕ್ಸ್ಟ್ ಬುಕ್ಕೇ ಅಲ್ಲ ಅದು. ಬಾಯ್ಪಾಠ ಮಾಡಿದ್ದಾನೆ ಪಾಪ, ಪೂರ್ತಿ ಹೊಡೆದು ಬಿಟ್ಟಿದ್ದಾನೆ ಪಾಪ. ಒಂದು ಅಕ್ಷರನೂ ಪರೀಕ್ಷೆಯಲ್ಲಿ ಬರಲ್ಲ ಅಂದ್ರೆ. ಯಾಕೆ? ಟೆಕ್ಸ್ಟ್ ಬುಕ್ಕೇ ಅಲ್ಲ. ಹುಡುಗ ಕಡೆ ಸ್ವಲ್ಪಾರು ಮಾಡಿದ್ದ. ಹೇಳಿದ ವಿಹಿತ ಕರ್ಮನ ಸ್ವಲ್ಪ ಮಾಡಿದ್ರು ಪಾಸ್ ಆಗ್ತಾರೆ ಅಂತ ಹೇಳಿದ್ರಲ್ಲ. 2 ಚಾಪ್ಟರ್ ಓದಿ ಬೈ ಚಾನ್ಸ್ ಪಾಸ್ ಆಗೋ ಚಾನ್ಸ್ ಇದೆ. ಇದು ಚಾನ್ಸೇ ಇಲ್ಲ. ನಾವು ಓದ್ತಿರೋದೆಲ್ಲ ಇವತ್ತು ಔಟ್ ಆಫ್ ಸಿಲೆಬಸ್ ಓದ್ತಿರೋದೇ ಹೊರತು ಒಂದು ಸಿಲೆಬಸ್ನಲ್ಲಿ ಇಲ್ಲ ಅದು. ಓಂ ಭೇದ ವ್ಯಪದೇಶಾಚ್ಚ ಓಂ ಮತ್ತೆ ಹೇಳ್ತಾರೆ. ಎಲ್ಲರಲ್ಲೂ ಅಭೇದ ತಿಳ್ಕೊಂಡ್ಬಿಟ್ರೆ ಎಲ್ಲರೂ ದೇವರು ಒಂದೇ, ಅವಾಗ ಅನುಕೂಲ ಆಗುತ್ತೆ. ಎಲ್ಲ ದೇವರ ನಾಮ ಒಂದೇ, ಅದು ಕರೆಕ್ಟು. ಎಲ್ಲ ದೇವರು ಒಂದೇ ಅಲ್ಲ, ಎಲ್ಲ ದೇವರ ಹೆಸರು ಒಬ್ಬೇ ಪರಮಾತ್ಮನ ಹೇಳುತ್ತೆ, ಅದು ಕರೆಕ್ಟ್. ಅವ್ರು ನೀವು ತಪ್ಪರ್ಥ ಮಾಡ್ಕೊಂಡು ಎಲ್ಲ ದೇವರು ಒಬ್ಬರೇ ಅಂತ ಹೇಳಿಬಿಟ್ರು, ಅದಲ್ಲ, ಅದು ಬೇರೆಯೇ. ಓಂ ಭೇದ ವ್ಯಪದೇಶಾಚ್ಚ ಭೇದ ಹೇಳಿದಾರಲ್ಲ. ತೇ ಏಷತಂ ಪ್ರಜಾಪತೇರಾನಂದಾ ಅದೃಶ್ಯೆ ಅನಾತ್ಮೆ ಅನಿರುಕ್ತೆ ಅನಿಲಯನೆ ಅಭಯಂ ಪ್ರತಿಷ್ಠಾಂ ವಿಂದತೆ. ಇದೆಲ್ಲ ಲಕ್ಷಣ ಅವರಲ್ಲಿಲ್ಲ. ಅಥಸೋ ಅಭಯಂ ಗತೋ ಭವತಿ ಸ ಯಶ್ಚಾಯಂ ಪುರುಷೇ ಇತ್ಯಾದಿ ಭೇದ ವ್ಯಪದೇಶ. ನಮಗೂ ಎಲ್ಲಿ ಭೇದ ಅಂದ್ರೇನು? ಎಷ್ಟೆಷ್ಟು ದೇವರಿದ್ದು ಅವರೆಲ್ಲ ಭೇದ ಹೇಳಿದ್ದಾರೆ. ಆದ್ದರಿಂದ ಐಕ್ಯ ಹೇಳಿದರೆ ಯಾರನ್ನು ಬೇಕಾದ್ರೆ ತಿಳ್ಕೊಬೋದಾಗಿತ್ತು, ಐಕ್ಯ ಹೇಳಿಲ್ಲ. ನಾಚ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ಶ್ರುತಿ ವಿರೋಧ. ಅಥವಾ ಇನ್ನೊಂದು ಅರ್ಥ, ಬ್ರಹ್ಮ ಅಂದರೆ ನಾವೇ, ನಮ್ಮನ್ನೇ ತಿಳ್ಕೊಂಡ್ರೆ ಮೋಕ್ಷ ಆಗುತ್ತೆ ಅಂತ ಕೇಳಿದರೆ ಅದು ಕೂಡ ಅಲ್ಲ. ಯಾಕೆ? ನಮಗೂ ದೇವರಿಗೆ ಏನು ಹೇಳಿದ್ದಾರೆ? ಭೇದ ಹೇಳಿದ್ದಾರೆ.
ಇವತ್ತು ನಮ್ಮನ್ನು ತಿಳ್ಕೊಂಡ್ರೆ ಮೋಕ್ಷ ಆಗ ನಮ್ಮನ್ನು ತಿಳ್ಕೊಂಡಾಗಿದೆಯಲ್ಲ, ಇದ್ರೆ ಮೋಕ್ಷಕ್ಕೆ ಹೋಗಿಲ್ವಲ್ಲ ಇನ್ನೂ, ಗೊತ್ತಾಯ್ತಾ? ಅಂದಮೇಲೆ ದೇವರೆಲ್ಲ ಅದು ಕನ್ಫರ್ಮ್ ಆಯ್ತಲ್ಲ, ಮೋಕ್ಷಕ್ಕೆ ಹೋಗಬೇಕಾಗಿತ್ತು ಇಷ್ಟೊತ್ತಿಗೆ, ಹೋಗಿಲ್ಲ ಅಂದರೆ ದಾರಿ ಸರಿ ಇಲ್ಲ. ನಚ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ಶ್ರುತಿ ವಿರೋಧ. ಇಲ್ಲ ರೀ, ನೀವು ಹೇಳ್ತಿರಲ್ಲ ತತ್ವಮಸಿ ಇದೆ, ಅಹಂ ಬ್ರಹ್ಮಾಸ್ಮಿ ಇದೆ, ಜೀವಬ್ರಹ್ಮಕ್ಕೆ ಹೇಳ್ತಿರೋದ್ರಿಂದ ಒಂದೇ ಆಗುತ್ತೆ ಅಂತ ಹೇಳಿದ. ಅದಕ್ಕೆ ಹೇಳ್ತಾರೆ ಆಗೋದಿಲ್ಲ, ಅದಕ್ಕೆ ಅರ್ಥ ಅಲ್ಲ. ನಾಮಾನಿ ಸರ್ವಾಣಿ ಯಮಾವಿಶಂತಿ ಇತಿ ತತ್ತಚ್ಛಬ್ದವಾಚ್ಯತ್ವೋಕ್ತೇ. ಅದಕ್ಕೇ ಆಯಾ ದೇವತೆಗಳ ಹೆಸರು ಅದದೇ ಇದೆ, ಆಯಾ ಪದಕ್ಕೆ ಅದೇ ಅರ್ಥ ಇದೆ. ಅದು ಎಲ್ಲವೂ ಕೂಡ ಒಟ್ಟಿಗೆ ಹೇಳೋದಾರೆ ಭಗವಂತನಿಗೆ ಮಾತ್ರ, ಬೇರೆಯವರಿಗಲ್ಲ. ಎಲ್ಲ ಶಬ್ದವಾಚ್ಯ ನಾವಾಗಿದ್ದರೆ ಏನಾಗಬೇಕಾಗಿತ್ತಾಗ? ಎಲ್ಲ ಶಬ್ದವಾಚ್ಯ ನಮ್ಮಲ್ಲಿ ಬರಬೇಕಾಗಿತ್ತು. ನಾವೇ ಹೇಳಿದೆ ಅವ್ನು ನಾನಲ್ಲ, ಯಾವುದೋ ಸ್ಪಂದನೆ ತೊಗೊಂಡ್ಬಿಡ್ತಾನೆ, ಯಾವ್ದು ಪೆನಾಲ್ಟಿ ಹಾಕಿ ನಾನಲ್ಲ ಅಂತ ಒಪ್ಕೋತಿರಲ್ಲ, ಪೆನಾಲ್ಟಿ ಹಾಕಿದಾಗ ಅಂದಮೇಲೆ ಏನರ್ಥ? ನೀನೇ ಒಪ್ಕೊಂಡಿಲ್ಲ ಐಕ್ಯನ, ಇನ್ನೊಬ್ಬ ಐಕ್ಯ ನೀನೇ ಒಪ್ಕೊಂಡಿಲ್ಲ ಅಂದಮೇಲೆ ಅದು ಉಪಾಸನೆಗೆ ಆಗುತ್ತದು ಸಾಧ್ಯ ಇಲ್ಲ. ಇದಂ ಹಿ ವಿಶ್ವಂ ಭಗವಾನಿವೇತರೋ ಯಥೋ ಜಗತ್ಸ್ಥಾನ ನಿರೋಧ ಸಂಭವ. ಭಾಗವತದ ವಾಕ್ಯ ಅದು. ಇದಂ ಹಿ ವಿಶ್ವಂ ಭಗವಾನ್ ಇವ ಇತರ. ಭಗವಾನ್ ಇವ ಶಬ್ದಕ್ಕೆ ಏವ ಅರ್ಥ ಇದೆ, ಭಗವಂತ ಭಿನ್ನನೇ ಆಗಿದ್ದಾನೆ ಹೊರತು ಒಂದಾಗಿಲ್ಲ. ಅಸರ್ವ ಸರ್ವ ಇತ್ಯಪಿ, ಪರಮಾತ್ಮ ಏನಲ್ಲ, ಅಸರ್ವ ಎಲ್ಲ ಅವನೇ ಅಲ್ಲ, ಬಟ್ ಹೆಸರು ಸರ್ವ ಅಂತ ಕರೀತಾರೆ. ಯಾಕೆ? ಸರ್ವಸ್ವಾಮಿಯಾಗಿರೋದ್ರಿಂದ. ವಿದ್ಯಾ ಆತ್ಮನಿ ಭಿದಾಬೋಧ. ಭಾಗವತದ ವಾಕ್ಯ ಇದು. ಉದ್ಧವರ ಪ್ರಶ್ನೆ ಏನಂತ? ವಿದ್ಯಾ ಕಾ ವಿದ್ಯಾ, ವಿದ್ಯಾ ಅಂದರೆ ಯಾವುದು ಅಂದರೆ ಸಿಂಪಲ್ ಕೊಡೋದು. ವಿದ್ಯಾ ನೋಡಿ, ಭಿದಾಬೋಧ, ವಿದ್ಯಾ ಆತ್ಮನಿ ಭಿದಾಬೋಧ. ಜೀವಾತ್ಮ ಪರಮಾತ್ಮರಲ್ಲಿ ಭೇದ ಹೇಳುತ್ತಲ್ಲ, ಅದೇ ವಿದ್ಯೆ ಅಂತ ಕರೆದಿಲ್ಲ. ಭಾಗವತ ಗೋತ್ರ ಕೊಟ್ಟರು, ಅವರೇನು ಮಾಡ್ಕೊಂಡ್ಬಿಟ್ರು, ಆ ಎಸ್ ಸೇರಿಸ್ಕೊಂಡ್ರು. ಅದಕ್ಕೆ ನಾವು ಎಸ್ ಸೇರಿಸ್ಕೊಂಡ್ರೆ ಬೈತಾರೆ ತತ್ವಮಸಿ, ಇಲ್ಲಿ ಸೇರಿ ಏನು ಮಾಡ್ತಾರೆ, ತಾವು ಎಸ್ ಸೇರಿಸ್ಕೊತಾರೆ. ಏನದು? ಅಭಿದಾಬೋಧ ಅಂತ ಸೇರಿಸ್ತಾರೆ. ಮತ್ತು ಇವಾಗ ಸೇರಿಸ್ಕೊತೀರಿ ಹಾಗಿದ್ರೆ ಈಗ? ಅದು ನಿಮ್ಗೆ ಹೊಂದೋದಿಲ್ಲ, ಹೌದಲ್ಲ? ನಿಮ್ಗೆ ಹೊಂದೋದಿಲ್ಲ, ಶಾಸ್ತ್ರಕ್ಕೂ ಹೊಂದೋದಿಲ್ಲ. ನಮ್ಮದು ಹಾಗಲ್ಲ, ಶಾಸ್ತ್ರಕ್ಕೆ ಹೊಂದೋದ್ರೆ ನಾವು ಸೇರಿಸ್ಕೊತೀವಿ. ಇದಂ ಹಿ ವಿಶ್ವಂ ಅಸರ್ವ ಸರ್ವ ಇತ್ಯಪಿ ವಿದ್ಯಾತ್ಮನಿ ಭಿದಾಬೋಧ ಭೇದದೃಷ್ಟ್ಯಾಭಿಮಾನೇನ ನಿಸ್ಸಂಗೇನಾಪಿ ಕರ್ಮಣ. ಭಾಗವತ ತೃತೀಯ ಸ್ಕಂದ. ಭೇದ ದೃಷ್ಟಿಯಲ್ಲಿ ಆಗ್ರಹ ಇರಬೇಕು ನಮಗೆ, ಅಭೇದಕ್ಕೆಂದು ಅವಕಾಶ ಇಲ್ಲ. ಜುಷ್ಟಂ ಯದಾ ಪಶ್ಯತಿ ಅನ್ಯಮೀಶಂ. ಮತ್ತೆ ಹೇಳ್ತಾರೆ, ಭಿನ್ನನಾದ ದೇವರನ್ನು ಕಂಡಾಗ ಮುಕ್ತಿಗೆ ಹೋಗ್ತಾರೆ. ಭಿನ್ನನಾದ ದೇವರನ್ನು ಕಂಡಾಗ ಅಂತೇಳಿ. ಅನ್ಯಮೀಶಂ, ತಾನೇ ಈಶ ಅಂತ ಹೇಳಲಿಲ್ಲ. ನಮ್ಮಿಂದ ಭಿನ್ನನಾದ ದೇವರನ್ನು ಕಂಡಾಗ ಮುಕ್ತನಾಗ್ತಾನೆ ಅಂತ ಹೇಳಿದ್ರಿಂದ ಜೀವೇಶ್ವರ ಐಕ್ಯ ಅನ್ನೋದು ನೀವು ಹೇಳ್ಕೊಂಡು ಹೋಗಿ, ಸಮಸ್ಯೆ ಇಲ್ಲ. ಆದರೆ ನಮಗೆ ಹೇಳಬೇಡಿ. ಯಾಕೆ? ಶಾಸ್ತ್ರ ವಿಚಾರ, ವೇದ ಹೇಳುತ್ತೆ ಅಂತ ಹೇಳಬಾರ್ದು, ನೀವು ಫಾಲೋ ಮಾಡಿ ಅಂತ ಹೇಳಬಾರ್ದು. ನೀವು ಮಾಡ್ತೀವಿ, ನಿಮ್ಮಿಷ್ಟ. ಅಸರ್ವ ಸರ್ವ ಇವ ಇವ ಆತ್ಮ ಇವ ಸನ್ ಏನು ಸನ್ ಅನಾತ್ಮೇವ ಪ್ರತ್ಯಂಗ್ ಪರಾಂಗ್ ಇವ ಏಕಃ ಈಯತೆ ಬಹುಧಾ ಈಯತೆ. ಅಸರ್ವ ಸರ್ವ ಇತಿ. ಅಸರ್ವ ಸರ್ವ ಹೇಳ್ತಿರ್ಬೇಕಾದ್ರೆ ಎಲ್ಲ ಕಡೆ ದೇವರಿದ್ದಾನೆ ಅಂತ ಅರ್ಥನೇ ಹೊರತು ಎಲ್ಲವೂ ದೇವರು ಅಂತ ಅರ್ಥ ಅಲ್ಲ. ಅದಕ್ಕೆ ಸನ್ ಅನಾತ್ಮ ಇವ ಪ್ರತ್ಯಂಗ್ ಪರಾಂಗ್ ಇವ ಏಕಃ ಈಯತೆ. ಒಳಗೆ ಹೊರಗೆ ಏನೇನಿದೆಯಲ್ಲ, ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ತ ನಾರಾಯಣ ಸ್ಥಿತ, ಆ ಅರ್ಥ ಹೇಳಬೇಕೆ ಹೊರತು ಎಲ್ಲವೂ ಒಂದೇ ಅಂತ ಅರ್ಥ ಅದಕ್ಕಿಲ್ಲ. ಅದೆಲ್ಲ ಮಾಡಬಾರ್ದು ಅಂದರೆ ತತ್ವ ಸಮನ್ವಯ ಅಂತ ಅದಕ್ಕೆ ಹೇಳಿದರು, ಜಿಜ್ಞಾಸ ಅಂತ ಅದಕ್ಕೆ ಹೇಳಿದರು. ಇವತ್ತು ಅಂಗಡಿಗೆ ಹೋದ, ಚಿನ್ನ ಕೊಟ್ಟರು, ಚೆಕ್ ಮಾಡಬಾರ್ದು ಅಂತ ಕೇಳಿದರೆ ಯಾವುದಿದು? ಇನ್ಫ್ಯಾಕ್ಟ್ ಚೆಕ್ ಮಾಡು ಅಂತ ಹೇಳಿದ್ರೇ ಅದು ವ್ಯಾಲಿಡ್ಸ್ಟು ಇಲ್ಲದವರು ಇಲ್ಲ. ದಯವಿಟ್ಟು ಚೆಕ್ ಮಾತ್ರ ಮಾಡಬಾರ್ದು ನೀವು ಅಂತ ಹೇಳಿದರೆ ಮತ್ತೆ ಹೊರಟೇ ಬಿಡ್ತಾರೆ, ಬಿಡೋದಿಲ್ಲ. ಜಿಜ್ಞಾಸೆ ಎಲ್ಲದರ ಬಗ್ಗೆ ಮಾಡಬಾರ್ದು. ಯಾವುದ್ರ ಬಗ್ಗೆ ಮಾಡಬೇಕು? ಸಂಶಯ ಇರೋದು ಒಂದು ಮುಖ್ಯವಾದ ವಸ್ತು ಆಗಬೇಕು. ಮುಖ್ಯವಾದ ವಸ್ತು ಬೇಕು. ಯಾಕಂದ್ರೆ ಹೇಳಿದ್ರು, ಹೋಗ್ತಾ ಇದ್ವಿ ದಾರಿ, ಈಗ ನಮ್ಮ ದಾರಿಯನ್ನು ತೋರಿಸಿದ್ರು, ಅವೆಲ್ಲ ಎಲ್ಲಿಗೆ ಹೋಗುತ್ತೆ ಅಂತ ಕೇಳಿದ್ರೆ ತೊಗೊಂಡು ನೀನು ಹೇಳ್ಬಾರ್ದು. ಈಗ ಅವೆಲ್ಲ ಎಲ್ಲಿಗೆ ಹೋಗುತ್ತೆ, ಹೋಗಿ ನೋಡಿದ್ರೆ ಸರ್ ನೋಡಿ ಬರಾಡ ಹೋಗಿ ಅಂತ ಕೇಳಿದರೆ ಟೈಮ್ ವೇಸ್ಟ್ ಮಾಡ್ಕೊತಾರೆ. ಹೋಗಿಲ್ಲ, ಬಿಟ್ಟುಬಿಡ್ಬೇಕು ಅಷ್ಟೇ ಹೊರತು ಏನು ಮಾಡಿಕೊಡ್ದು. ಇವತ್ತು ನಾವು ಜಿಜ್ಞಾಸೆ ಮಾಡೋದೇನೋ ಬಿಟ್ಟಿಲ್ಲ. ಅವ್ರಿಗೆ ಎಷ್ಟೋ ದಿನ ಹೊಡೆದಾಡಿ ಸಾಯ್ತಾರೆ. ಅವ್ನು ಔಟ್ ಆಗಿದ್ದು ಹೇಗೆ ಅಂತ ಪ್ರಶ್ನೆ. ಅದು ಬೋರ್ಡೋ LBWನೋ ಏನೋ ಒಂದು ಪ್ರಶ್ನೆ, ಕಾಟ್ ಬೋರ್ಡೋ ಗೊತ್ತಿಲ್ಲ. ಅದಕ್ಕೆ ಹೊಡೆದಾಟ ಮಾಡಿ ಒಬ್ಬರು ಹೊಡೆದಕ್ಕೆ ಒಂದಾಗಿಬಿಡ್ತಾರೆ. ಯಾಕೆ? ಎಷ್ಟು ಮೂರ್ಖರಿರ್ತಾರೆ. ಅದು ಯಾಕೆ ಔಟ್ ಆಗಲಿ ಏನಂತೆ, ಔಟ್ ಆಗಲಿ ನಾಟ್ ಔಟ್ ಆಗಲಿ ನಿಮ್ಗೆ ಏನು ಡಿಫರೆನ್ಸೇ ಇಲ್ಲ. ಅದ್ರ ಬಗ್ಗೆ ಭಾರಿ ತಲೆ ಕೆಡಿಸ್ಕೊತಾನೆ. ಇದ್ರ ಬಗ್ಗೆ ಯಾಕೆ ಇದ್ರೆ ಬಿಡಲಿ, ದೇವ್ರು ಇದ್ದರೆ ಹೋದ್ರೆ ಹೋಗಲಿ ಅಂತ ಹೇಳ್ತಾನೆ. ಅದು ಎಷ್ಟು ಅಂದರೆ ನಿಮ್ಮ ಸಾರ ವಿವೇಕ ಇಲ್ಲ. ತಿನ್ನೋ ಪದಾರ್ಥ ಬಗ್ಗೆ ಹಾಗೆ ಗಮನ, ತಿನ್ನೋ ಪದಕ್ಕೆ ಎಲ್ಲಿ ಗಮನ ಕೊಡ್ತಾರೆ? ಸಿಕ್ಕಲ್ಲಿ ತಿಂತಾನಲ್ಲ, ಹಾಗೆ ಅದಕ್ಕೂ ಗಮನ ಇಲ್ಲ, ತಿಳಿಯೋದಕ್ಕೂ ಗಮನ ಇಲ್ಲ. ಅಟ್ಲೀಸ್ಟ್ ರುಚಿಗಿಚ್ಚಿ ಯಾರು ಹುಡುಕ್ತಾನೆ ತಿನ್ನಬೇಕಾದ್ರೆ, ಅಲ್ಲಿ ಯಾವ ಥರದ್ದು ಇಲ್ಲ. ಸುಮ್ಮನೆ ಏನೇನು ಬರುತ್ತೆ ಅದರಲ್ಲಿ, ಸರಿಯಲ್ಲ. ಅದು ಹೇಳೋದಕ್ಕೆ ಸರ್ವಾಂತರ್ಯಾಮಕೋ ವಿಷ್ಣು ಸರ್ವನಾಮ್ನ ಅಭಿಧೀಯತೆ ಏಷೋಹಂ ತ್ವಮಸೌಚೇತಿ ನತು ಸರ್ವಸ್ವರೂಪತಃ. ಜಿಜ್ಞಾಸೆ ಮಾಡಲೇಬೇಕು, ಬೇರೆ ದಾರಿನೇ ಇಲ್ಲ.
ಅರ್ಥ ಆಯ್ತಾ? ಇವತ್ತು ಉದಾಹರಣೆ ಅನ್ನ ಆಗಬೇಕು ಅಂತ ಏನು ಮಾಡಬೇಕು, ನಾವು ಬೇಯಿಸಲೇಬೇಕಾ, ಬೇರೆ ದಾರಿ ಇಲ್ಲ. ಹಾಗೆಲ್ಲ ಮಾಡಬಾರ್ದು, ಎಷ್ಟು ಒಳ್ಳೆ ಅಕ್ಕಿ ಹಾಳು ಮಾಡಿಬಿಡ್ತೇನೆ ಅಂತ ಕೇಳಿದರೆ ಅದು ಬೇಯಿಸದೆ ಹೋದರೆ ಹಾಳಾಗೋದು. ಆ್ಯಕ್ಚುಲಿ ಬೇಯಿಸಿದ್ರೆ ಹಾಳಾಗೋದ್ರೆ ಉಪಯೋಗಕ್ಕೆ ಬರುತ್ತೆ. ಆದ್ದರಿಂದ ಕೆಲವು ಪದಾರ್ಥನ ಜಿಜ್ಞಾಸೆ ಮಾಡದೆ ಹೋದ್ರೆ ಆಗೋದಿಲ್ಲ. ಅದಕ್ಕೋಸ್ಕರ ಜಿಜ್ಞಾಸೆ ಮಾಡಿದಾಗ ಸರಿಯಾದ ಅರ್ಥ ಸಿಗುತ್ತೆ. ಏಷೋಹಂ ತಮಸೌಚೇತಿ ನತು ಸರ್ವಸ್ವರೂಪತಃ, ದೇವರು ಎಲ್ಲ ಕಡೆ ಇದ್ದಾನೆ ಅಂತ ಅರ್ಥಲ್ಲಿ ಹೇಳಿದ್ದಾರೆ ಹೊರತು ಎಲ್ಲವೂ ದೇವರಾಗಿದ್ದಾನೆ ಎಂಬ ಅರ್ಥಲ್ಲಿ ಹೇಳಿಲ್ಲ. ನೈತಜಿಚ್ಛಂತಿ ಪುರುಷಂ ಏಕಂ ಕುರುಕುಲೋದ್ವಹ ಇತ್ಯಾದೇಶ್ಚ. ನೈತಜಿಚ್ಛಂತಿ ಪುರುಷಂ ಮಹಾಭಾರತದ ವಾಕ್ಯ. ಒಬ್ಬ ವ್ಯಕ್ತಿ ಇದ್ದಾನೆ, ಒಬ್ಬ ಚೇತನ ಅಂತ ಜ್ಞಾನಿಗಳು ಒಪ್ಪೋದಿಲ್ಲ. ಮಹಾಭಾರತ ಹೇಳುತ್ತೆ. ಪ್ರಶ್ನೆ ಕೇಳಿಬಿಡ್ತಾರಂತ, ಡೈರೆಕ್ಟಾಗಿ ಕೇಳ್ತಾರೆ ಜನಮೇಜಯ ರಾಜ, ಸ್ವಾಮಿ ನೀವು ಹೇಳಿಬಿಡಿ ಆತ್ಮ ಒಂದೋ ಹೆಚ್ಚೋ ಅಂತೇಳಿ. ಅವ್ರು ಉತ್ತರ ಕೊಡ್ತಾರೆ, ಒಂದು ಅಂತ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ನೈತಜಿಚ್ಛಂತಿ, ಜ್ಞಾನಿಗಳು ಯಾರೂ ಇಷ್ಟಪಡೋದಿಲ್ಲ ಹೇಳೋದಕ್ಕೆ. ಇವೆಲ್ಲ ಮಹಾಭಾರತದ್ದೇ ವಾಕ್ಯಗಳು, ಅದದೇ ಸಾರ. ಬಹವ ಪುರುಷ ಪ್ರವರೋ ಹರಿರೀತ್ಯ ಓದೋದು ಸ್ವಯಮೇವ ಹರಿ. ಇದೆಲ್ಲ ಓದಿದರೆ ದ್ವಾದಶ ಫಸ್ಟ್ ಕ್ಲಾಸಾಗಿ ಅರ್ಥ ಆಗುತ್ತೆ. ದ್ವಾದಶ ಇಲ್ಲ ಹೋದರೆ ಏನೂ ಅರ್ಥ ಆಗುತ್ತೆ. ಕಾಚಪ್ರಾಪ್ತಿ ನೈತ ಬ್ರಹ್ಮೈವ ಸನ್ ಇತ್ಯಪಿ ಜೀವಯೇವ ಬ್ರಹ್ಮಶಬ್ದ ಉಪಪದ್ಯತೆ ಚ. ಅದು ಸರಿ, ಏನಂತ ಪ್ರಾಪ್ತಿ ಹೇಳಿದ್ದಾರೆ ದೇವರಿಗೆ ಅಂದರೆ ಬ್ರಹ್ಮೈವ ಸನ್, ಅವನು ಬ್ರಹ್ಮನಾಗಿದ್ದೇ ಬ್ರಹ್ಮನಾಗ್ತಾನೆ, ಪರಬ್ರಹ್ಮನಾಗ್ತಾ ಹೋಗ್ತಾನೆ. ಜೀವ ಮುಕ್ತನಾದ್ಮೇಲೆ ಜೀವನಾಗಿರ್ತಾನೆ ಹೊರತು ದೇವರಾಗೋದಿಲ್ಲ. ದೇವರ ಹತ್ತಿರ ಹೋಗ್ತಾನೆ. ಇದು ಡಿಫ್ರೆನ್ಸ್ ಇದೆ. ಯಾವುದೋ ಊರಿಗೆ ಹೋದ ವ್ಯಕ್ತಿ ಊರೇ ಆಗಿಬಿಡೋದಿಲ್ಲ, ಊರಿಗೆ ಹತ್ತಿರ ಆಗ್ತಾನೆ ಅಷ್ಟೇ. ಊರಿಗೆ ಹತ್ತಿರ ಆಗಲಿ ಟಿಕೆಟ್ ತೊಗೋತಾನೆ ಹೊರತು ಐಕ್ಯ ಆಗ್ಲಿಕ್ಕೆ ಯಾರು ಟಿಕೆಟ್ ತೊಗೊಂಡಿದ್ದು ಗೊತ್ತಿಲ್ಲ, ಸಾಧ್ಯ ಇಲ್ಲ. ಹತ್ತಿರ ಹೋಗ್ತಾನೆ ಅಂತ ಅರ್ಥ. ಮುಕ್ತಾಚ ಪ್ರಾಪ್ತಿ ಬ್ರಹ್ಮೈವ ಸನ್ನಿತ್ಯಾಪಿ ಜೀವಯೇವ ಬ್ರಹ್ಮಶಬ್ದ ಉಪಪದ್ಯತೆ ಚ ವಿರೋಧೆ ಪ್ರಮಾದಾತ್ಮಕತ್ವಾತ್ ಬಂಧಸ್ಯ ವಿಮುಕ್ತತ್ವಂಚ ಯುಜ್ಯತೆ. ಜೀವನಿಗೆ ಬಂಧ ಇದೆ, ದೇವರಿಗೆ ಬಂಧ ಇಲ್ಲ. ಇಬ್ಬರು ಒಂದೇ ಹೇಗಾಗ್ತಾರೆ? ಬಂಧ ಅನ್ನೋದು ತಪ್ಪಿನಿಂದ ಆಗೋದು, ಸರಿಯಿಂದ ಆಗೋದು? ತಪ್ಪಿನಿಂದ ಆಗೋದು ಬಂಧ. ಯಾರೋ ಇಷ್ಟಪಟ್ಟು ಬಂಧನ ಮಾಡ್ಕೋತಾರ? ಸಾಧ್ಯ ಇಲ್ಲ. ಪ್ರಮಾದಾತ್ಮಕ, ಇವನು ಯಾರೋ ತಾನೇ ಶೂಟ್ ಮಾಡ್ಕೊಂಡಿರ್ತಾನೆ, ಕ್ಲೀನ್ ಮಾಡೋಕ್ಕೆ ಹೋಗಿ ಗೊತ್ತಿಲ್ಲದೆ ಶೂಟ್ ಮಾಡಿ ಪ್ರಮಾದ. ಅದು ನೋಯಿಂಗ್ ಮಾಡಿದ್ರೆ ಆತ್ಮ ಸೂಯಿಸೈಡ್ ಆಗುತ್ತೆ, ಅದು ಕ್ಲೀನಿಂಗ್ ಆಗೋದಿಲ್ಲ. ಮುಕ್ತಿರ್ಹಿತ್ವ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ ಇತಿ ಭಾಗವತೆ. ಅಲ್ಲಿ ಮುಕ್ತಿ ಅಂತ ಹೇಳ್ತಾರಲ್ಲ, ಆತ್ಮಕ್ಕೇನೆ ಮುಕ್ತಿ ಅಂತ ಡೆಫಿನೇಷನ್ ಮಾಡಬಾರ್ದು. ಮುಕ್ತಿ ಶಬ್ದಕ್ಕೆ ಅರ್ಥ ಏನು ಗೊತ್ತಾ? ಅನ್ಯಥಾ ರೂಪಂ ಹಿತ್ವ ಸ್ವರೂಪೇಣ ವ್ಯವಸ್ಥಿತಿ. ನಮಗೆ ಅನ್ಯಥಾ ರೂಪ ಸೇರ್ಕೊಂಡ್ಬಿಟ್ಟಿದೆ, ಅದಿಷ್ಟು ಹೋಗ್ಬಿಟ್ಟು ಏನು ಹೊಡಿಬೇಕೀಗ? ಅದಕ್ಕೆ ಮುಕ್ತಿ ಅಂತಾರೆ ಹೊರತು ಬದಲಾಯಿಸೋದಲ್ಲ. ಬಟ್ಟೆ ಹೋಗಿ ಅಂತ ಹೇಳಿದ, ಅಲ್ಲಿ ಅನೇಕ ಕಲರ್ ಬಟ್ಟೆಗಳಿವೆ. ಒಗೆದಿಟ್ಟ, ಏನೋ ಕಲರ್ ಹಾಗೆ ಇದೆ ಅಂತ ಯಾರು ಕೇಳ್ತಾರಾ? ಕಲರ್ ಹೋದರೆ ಬೈತಾರೆ. ಆ್ಯಕ್ಚುಲಿ ಕಲರ್ ಹಾಗೇ ಇರಬೇಕು, ಆಯಾ ಕಲರ್ ಹಾಗಿರುತ್ತೆ. ಅದು ಹೋಗಲಿಲ್ಲ, ಯಾಕೆ ಹೋಗಲಿಲ್ಲ? ಕಪ್ಪು ಹಾಗೇ ಇದೆ. ಬಿಳಿ ಬಟ್ಟೆ ಕಪ್ಪತ್ತಿತ್ತು ಹೋಯಿತು, ಕಪ್ಪು ಬಟ್ಟೆಗೆ ಇರೋದೇ ಕಪ್ಪು. ಇವಳು ಜೋರಾಗಿ ಹೊಡೆಯುತ್ತೆ, ಇನ್ನೂ ಕೂಡ ಹೋಗೋದಿಲ್ಲ. ಅಂದರೆ ಬಟ್ಟೆ ಒಗೆಯೋದು ಅಂದರೆ ಬಣ್ಣ ಚೇಂಜ್ ಮಾಡೋದು ಅಂತ ಅರ್ಥ ಅಲ್ಲ. ಅದೇ ರೀತಿಯೇ ಮುಕ್ತಿಗೆ ಹೋಗೋದು ಅಂದರೆ ವ್ಯಕ್ತಿ ಬದಲಾಗೋದಲ್ಲ, ಐಕ್ಯ ಹೊಂದೋದು ಅಲ್ಲ. ಏನದು? ತನ್ನ ಸ್ವರೂಪ ಅಭಿವ್ಯಕ್ತಿ ಆಗೋದೇ ಹೊರತು ಬೇರೆ ಅಲ್ಲ. ಒಗೆಯೋದಕ್ಕೆ ಬಟ್ಟೆ ಪೂರ್ತಿಯಾಗಿ ಸ್ವಚ್ಛ ಕಾಣೋದು. ಕೆಲವು ಬಟ್ಟೆಗಳು ಗುರ್ತೇ ಸಿಗೋಲ್ಲ ಯಾವ ಬಣ್ಣ ಅಂಥೇಳಿ, ಒಗೆದಾಗ ನೀಟಾಗಿ ಗೊತ್ತಾಯ್ತಾ? ಇಲ್ಲರೂ ಒಗೆದು ಬಿಡಬೇಕಾಗತ್ತೆ ಅಷ್ಟೇ. ಒಗೆಯೋದೆಲ್ಲ ಒಗೆದು ಹಾಕಿಬಿಡ್ಬೇಕಾಗತ್ತೆ, ಅದು ಇಟ್ಕೊಳ್ಳೋಕೆ ಹೋಗಬಾರ್ದು. ಆ ಅರ್ಥದಲ್ಲಿ ಸರಿಯಾಗಿ ತಿಳ್ಕೊಂಡ್ರೆ ಸಮಸ್ಯೆ ಬರೋದೆ. ಅಂದರೆ ಎಷ್ಟು ಅರ್ಥ ಹೇಳ್ತಾರೆ, ಇದೆಲ್ಲ ಎಷ್ಟು ಕಳಕಡಿ, ಇದೆಲ್ಲ ಯಾರಿಗೆ ಸಾಧ್ಯ ಆಯಿತು? ಇಷ್ಟೆಲ್ಲ ಟಕ ಕೊಟೇಶನ್ ಕೊಟ್ಬಿಟ್ಟು ಅದು ಅನ್ವಯ ಮಾಡಿ ಬರೀಬೇಕಾದ್ರೆ ಎಷ್ಟು ಕಷ್ಟ. ಸರ್ವಜ್ಞ ಮನ್ಯ ಮನವೇಕ್ಷ ಸಾಕು, ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಅವ್ರನ್ನೇ ಕಳಿಸ್ಕೊಟ್ರು. ಅದು ನೀವೇ ಓದ್ಕೊಳ್ಳಿ ಅಂತ ಹೇಳಿಬಿಟ್ಟು ಅವರೇ ಓದ್ಕೊಳ್ಳಿ ಅಂತ ಹೇಳಿ ತಪ್ಪಲ್ಲ. ನಮಗೆ ಹೇಳಕ್ಕೆ ಅವ್ರು ಕಳಿಸ್ಕೊಟ್ಟಿದ್ದರಿಂದ ಉಪಯೋಗ ಮಾಡ್ಕೋಬೇಕು. ಅಲ್ಲಿಗೆ ನಾಳೆ ಇನ್ನೂ ಒಂದು ಸೂತ್ರ, ಇನ್ನೂ 2 ಸೂತ್ರ ಇದೆ ಮುಗಿಬೇಕಾದ್ರೆ, ನಾಳೆ ಅವ್ರು ಮಾಡೋಣ. ಇವತ್ತು ಬೇರೆ ಕೆಲಸ ಇದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ವೋಚ ಮಹಂ ತೇನ ಪ್ರಿಯತಾ. ನೋಡೋಣ, ನೀವು ಬಂದರೆ ಮುಂದಿನ ಪ್ರಶ್ನೆ.